ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ತಲೆದೂರತಕ್ಕಂತ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಾಜುದ್ದೀನ್ ಶರೀಫ್ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಹಿಜಾಬ್ ವಿವಾದಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿರತಕ್ಕಂತಹದ್ದು ತಾಜುದ್ದೀನ್ ಶರೀಫ್. ಕರ್ನಾಟಕ ರಾಜ್ಯದಲ್ಲಿ ತಲೆದೂರಿರುವಂತಹ ಹಿಜಾಬ್ ವಿವಾದಕ್ಕೆ ತಾಜುದ್ದೀನ್ ಶರೀಫ್ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾಗಿರತಕ್ಕಂತ ತಾಜುದ್ದೀನ್ ಶರೀಫ್ ಜನಿವಾರಕ್ಕೋಸ್ಕರ ಹಿಜಾಬ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಿಜಾಬ್ ಬಗ್ಗೆ ಆದರೆ 3 ವರ್ಷಗಳ ಹಿಂದೆ ತೆಗೆದುಕೊಳ್ಳಬೇಕಾಗಿತ್ತು. ಅವರವರ ಧಾರ್ಮಿಕ ಸ್ವಾತಂತ್ರ್ಯ ಅವರಿಗೆ ಇರಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಇದೀಗ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರವರ ಧಾರ್ಮಿಕ ಸ್ವಾತಂತ್ರ್ಯ ಅವರಿಗೆ ಇರಬೇಕು. ರಾಜ್ಯ ಸರ್ಕಾರ ನಿರ್ಧಾರವನ್ನು ನಾವು ಕೂಡ ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಏನು ಕೂಡ ಕೆಲಸ ಮಾಡಿಲ್ಲ, ಮುಸಲ್ಮಾನರ ಪರವಾಗಿಯೂ ಕೂಡ ಏನು ಮಾಡಿಲ್ಲ, ಮುಂದೆ ಮಾಡ್ತಾರೆ ಎನ್ನುವಂತಹ ಭರವಸೆ ಕೂಡ ಇಲ್ಲ ಅಂತ ಹೇಳೋದ್ರ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರದ ನಡೆಯ ಬಗ್ಗೆ ಒಂದಿಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ತಾಜುದ್ದೀನ್ ಶರೀಫ್ ಇದೀಗ ಹೇಳಿರುವಂತಹ ಸ್ಪಷ್ಟ ಹೇಳಿಕೆ ಅಂತ ಹೇಳಿದ್ರೆ, ಹಿಜಾಬ್ ಸಾಕಷ್ಟು ಹಿಂದಿನಿಂದಲೂ ಕೂಡ ನಾವು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಹಕ್ಕು ಕೂಡ ಆಗಿರ್ತಕ್ಕಂಥದ್ದು, ಸರಿಯಾದ ನಿರ್ಧಾರ ಕೂಡ ಆಗಿರ್ತಕ್ಕಂಥದ್ದು. ಅದನ್ನ ಗೌರವಿಸುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ಒಂದು ವಿಚಾರ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಕೆಲ ದಿನಗಳ ಹಿಂದೆ ಜನಿವಾರದ ವಿಚಾರ ಏನು ಬಂತು, ಜನಿವಾರ ತೆಗೆಸಿದಂತಹ ವಿಚಾರ ಏನು ಬಂತು, ಆಗ ಸರ್ಕಾರ ಒಂದಿಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು. ಆ ಮೂಲಕವಾಗಿ ಆ ಒಂದು ಸಮುದಾಯ ಎಲ್ಲ ಒಂದು ಕಡೆ ಆ ಒಂದು ಸಮುದಾಯ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಅಥವಾ ಕಾಂಗ್ರೆಸ್ಗೆ ಹಾಕ್ತಕ್ಕಂಥ ಮತ ಬಿಟ್ಟೋಗುತ್ತೆ ಅನ್ನುವಂತಹ ಭಯದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಅವರಿಗೆ ಒಂದು ಗೌರವವನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಈಗ ಹಿಜಾಬ್ ಅನ್ನ ನಾವು ಶಾಲಾ ಕಾಲೇಜುಗಳಲ್ಲಿ ಅನುಮತಿಯನ್ನ ಕೊಡ್ತೇವೆ ಅನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಏನು ಬೇಕು ಅಂತ ಹೇಳಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ ಇದು. ಆ ರೀತಿಯಾಗಿ ಏನಾದರೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ರೆ ಈ ಒಂದು 3 ವರ್ಷದ ಮೊದಲೇ ಕೂಡ ತೆಗೆದುಕೊಳ್ಬೇಕಾಗಿತ್ತು. ಈಗ ಯಾವಾಗ ಎಲ್ಲೊಂದು ಕಡೆ ನಮ್ಮ ಮತಗಳು ಡಿವೈಡ್ ಆಗುತ್ತೆ, ಕಾಂಗ್ರೆಸ್ ಕಡೆ ಮುಸಲ್ಮಾನರಿಲ್ಲ ಅನ್ನುವಂತಹ ವಿಚಾರ ಬರುತ್ತೆ ಅನ್ನುವಂತಹದ್ದು ಗೊತ್ತಾದ ತಕ್ಷಣ ಈ ರೀತಿಯ ನಡೆಯನ್ನು ತೆಗೆದುಕೊಂಡಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು, ಜೊತೆಗೆ ಸರ್ಕಾರದ ನಡೆಯನ್ನ ಕೂಡ ಸ್ವಾಗತ ಮಾಡಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಒಂದು ಕೋಮುವಾದಿಗಳ ವಿರುದ್ಧವಾಗಿ ನಾವು ನಿಂತ್ಕೊಳ್ಬೇಕಾಗತ್ತೆ. ಏನೇ ಓಲೈಕೆ ಮಾಡದಿದ್ರೂ ಕೂಡ ಸುಮಾರು 95% ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಪಾರ್ಟಿ ಮುಸಲ್ಮಾನರಿಗೆ ಇಲ್ಲ ಅನ್ನುವಂತಹದ್ದು ಅಲ್ಲಿರ್ತಕ್ಕಂಥ ಕೆಲ ನಾಯಕರ ಹೇಳಿಕೆಗಳು. ಹೀಗಾಗಿ ಅದಕ್ಕೆ ತಕ್ಕ ಪಾಠವನ್ನ ಕಲಿಸುವಂತಹ ಕೆಲಸವನ್ನ ಹಿಂದೆ ಕೂಡ ಮುಸಲ್ಮಾನರು ಮಾಡಿದ್ದಾರೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಬಿಜೆಪಿಯವರು ಕೂಡ ಏನು ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿದ್ರೆ ನಾವು ಕೂಡ ಬೆಂಬಲವನ್ನ ಕೊಡ್ತೇವೆ. ಸಂವಿಧಾನ ಹಾಗೂ ಶರೀಯತ್ಗೆ ಧಕ್ಕೆ ತರದೇ ಇದ್ರೆ ಬಿಜೆಪಿಗೂ ಕೂಡ ಮತ ನೀಡ್ತೇವೆ. ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಬಾರದು ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಾಜುದ್ದೀನ್ ಶರೀಫ್. ಇಲ್ಲಿ ಕಾಂಗ್ರೆಸ್ಗೆ ಮತವನ್ನು ನೀಡ್ತಾರೆ ಮುಸಲ್ಮಾನರು ಅನ್ನುವಂತಹ ವಿಚಾರ ಒಂದೇ ಅಲ್ಲ, ಇಲ್ಲಿ ಬಿಜೆಪಿಗೆ ಮತ ಹಾಕೋದಿಲ್ಲ ಅನ್ನುವಂತಹ ವಿಚಾರ ಕೂಡ ಅಲ್ಲ. ಯಾಕೆಂದ್ರೆ ಏನು ಇರತಕ್ಕಂಥ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಕೂಡ ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ದೃಢವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದೀವಿ, ಅವರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ಹಾಗಂತ ಹೇಳಿ ಬಿಜೆಪಿ ಎಲ್ಲದನ್ನೂ ಕೂಡ ನಾವು ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಒಂದು ಸಂವಿಧಾನ ನಮ್ಮ ಹಕ್ಕುಗಳಿಗೆ, ನಮ್ಮ ಶರಿಯಾಗೆ ಅವರು ಗೌರವ ಕೊಟ್ಟು ಬೆಲೆ ಕೊಡ್ತಾರೆ, ಅದನ್ನು ಗೌರವಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಬಿಜೆಪಿಗೆ ಬೆಂಬಲವನ್ನ ಕೊಡ್ತೇವೆ ಅನ್ನುವ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕವಾಗಿ ಇದೀಗ ತಾಜುದ್ದೀನ್ ಶರೀಫ್ ಅಚ್ಚರಿಯನ್ನ ಉಂಟು ಮಾಡಿದ್ದಾರೆ. ನಿರ್ಧಾರ ತಗೊಂಡಿದೆ. ಈ ಹಿಂದೆ ಒಂದು 2 ತಿಂಗಳ ಹಿಂದೆ ಏನು ಒಬ್ಬ ವಿದ್ಯಾರ್ಥಿಗೆ ಜನಿವಾರ ತೆಗೆದಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ಆ ಜನಾಂಗದ್ದು ವೋಟು ಹೋಗ್ಬೋದು ಅನ್ನಿಸ್ತದೆ. ಅದಕ್ಕಾಗಿ ಆ ಜನಿವಾರಕ್ಕಾಗಿ ಇವರು ಈ ನಿರ್ಧಾರ ತೊಗೊಂಡಿರೋದು. ಹಿಜಾಬ್ಗಾಗಿ ಏನಾದರೂ ನಿರ್ಧಾರ ತೊಗೊಳ್ತಿದ್ರೆ ಇವರು 3 ವರ್ಷ ಹಿಂದೆ ತೊಗೋಬೇಕಿತ್ತು. 3 ವರ್ಷ ಹಿಂದೆ ಮಾತಾಡಿದ್ದು ಇವರು ಇವಾಗ ತೊಗೊಂಡಿರೋದು. ಇದು ಹಿಜಾಬ್ಗೆಲ್ಲ ತೊಗೊಂಡಿದ್ದು, ಇವರು ತೊಗೊಂಡಿರೋದು ಆ ಜನಿವಾರ ತೆಗ್ಸಿದ್ದಕ್ಕೆ ಇವ್ರಿಗೆ ನೋವಾಗಿದೆ. ಅದಕ್ಕಾಗಿ ನಮ್ಮ ಸರ್ಕಾರ ಜನಿವಾರ ತೆಗ್ಸಿದ್ದು ನಮಗೂ ನೋವಾಗಿತ್ತು ಆವತ್ತು. ಯಾಕಂದರೆ ಅವರವರ ಧಾರ್ಮಿಕ ಸ್ವಾತಂತ್ರ್ಯ ಅವ್ರಿಗೆ ಇರಬೇಕು. ಅವರ ಐಡೆಂಟಿಟಿ ಏನಿದೆ ಸಾಂಪ್ರದಾಯಿಕವಾಗಿ ಅವ್ರ ಐಡೆಂಟಿಟಿ ಅವರು ಉಳ್ಕೋಬೇಕು. ಅದಕ್ಕಾಗಿ ನಮಗೆ ಜನಿವಾರ ತೆಗ್ಸಿದ್ದು ನಮಗೂ ನೋವಾಗಿತ್ತು. ಅದಕ್ಕೆ ಸರ್ಕಾರ ಇದು ನೋವು ಅರ್ಥ ಮಾಡಿಕೊಂಡು ಜನಿವಾರ ತೆಗ್ಸಿದ್ದಕ್ಕೆ ಈ ಆದೇಶ ಏನು ನಮ್ಮ ಬೊಮ್ಮಾಯಿ ಸರ್ಕಾರ ಏನು ಆದೇಶ ಹೊರಡಿಸಿ ಜನಿವಾರ, ಶಿವದಾರ ಇತ್ಯಾದಿ ಏನು ಟರ್ಬನ್ ಇದೆ ಇತ್ಯಾದಕ್ಕೆಲ್ಲ ಅವರು ಏನು ಬ್ಯಾನ್ ಹಾಕಿದ್ರು, ನಿಷೇಧ ಹೊರಡಿಸಿದ್ರು. ಅದು ಈ ಸರ್ಕಾರ ಅದಕ್ಕೆ ವಾಪಸ್ ಮಾಡಿದೆ. ಅದಕ್ಕೆ ನಾವು ಸ್ವಾಗತಿಸ್ತೇವೆ. ದಾವಣಗೆರೆ ಚುನಾವಣೆಯಲ್ಲಿ ಸುಮಾರು 20,000 ಮತಗಳು SDPIಗೆ ಹೋಗಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಭಯ ಸ್ಟಾರ್ಟ್ ಆಗಿ ಇದನ್ನು ಈಗ ಒಂದು ಹಿಜಾಬನ್ನು ಹಾಕ್ಕೊಂಡು ಬರ್ಬೋದು ಶಾಲೆಗಳಿಗೆ ಅನ್ನೋ ರೀತಿಯಲ್ಲಿ ತಂದಿರ್ತಕ್ಕಂಥದ್ದು ರಾಜಕೀಯವಾಗಿ ಮಾತಾಡುವಂಥದ್ದು. ಎಲ್ಲೊಂದು ಕಡೆ ಆ ಭಯ ಕಾಂಗ್ರೆಸ್ಗೆ ಕಾಡಿದೆಯಾ? ಮುಸ್ಲಿಂ ಮತಗಳು ಬೇರೆ ಪಕ್ಷದ ಕಡೆ ಇವತ್ತನ್ನು ಆಗ್ತಾ ಇದೆ, ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ. ಅಲ್ಲ, ಕಾಂಗ್ರೆಸ್ ಧೋರಣೆ ನಾವು 3 ವರ್ಷದಿಂದ ನೋಡ್ತಾ ಇರೋದೇನೆಂದರೆ ಯಾವ ಕಾರಣಕ್ಕೂ 95% ಅವರು ವೋಟ್ ತೊಗೊಂಡು ಏನು ಪರ್ಟಿಕ್ಯುಲರ್ ಮೈನಾರಿಟಿ ಕಮ್ಯುನಿಟಿಗೆ ಏನೂ ಮಾಡಿಲ್ಲ.
ನಾವು ಓಪನ್ ಆಗಿ ಹೇಳಬೇಕಂದ್ರೆ ಏನೂ ಮಾಡಿಲ್ಲ. ಏನೋ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿಯುತವಾಗಿ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಅದಕ್ಕೆ ಮುಸಲ್ಮಾನರ ಪರವಾಗೂ ಏನೂ ಮಾಡಿಲ್ಲ. ಮುಂದೆ ಅವರು ಏನು ಮಾಡ್ತಾರೆ ಅನ್ನೋದು ನಮಗೆ ಭರವಸೆನೂ ಇಲ್ಲ. ಯಾಕಂದರೆ 3 ವರ್ಷದಲ್ಲಿ ಏನೂ ಮಾಡಿಲ್ಲ. ಈ ಹಿಜಾಬ್ ವಿಷಯದಲ್ಲಿ ಅವರು ಬಂದಿರೋದು ನಾವು ಹೇಳಬೇಕಂದ್ರೆ ಇದು ಹಿಜಾಬ್ ಬರೀ ಒಂದೇ ಏನು ವಾಪಸ್ ತೊಗೊಂಡಿರೋದಲ್ಲ. ಸಾಂಪ್ರದಾಯಿಕವಾಗಿ ಆ ಧಾರ್ಮಿಕ ಐಡೆಂಟಿಟಿ ಏನಿದೆ, ಜನವರ ಆಗಲಿ, ಶಿವದಾರ ಆಗಲಿ, ರುದ್ರಾಕ್ಷಿ ಆಗಲಿ, ಹಿಜಾಬ್ ಅದರಲ್ಲಿ ಒಂದು ಹಿಜಾಬ್ ಅಷ್ಟೇ, ಎಲ್ಲದಕ್ಕೂ ವಾಪಸ್ ತೊಗೊಂಡಿದ್ದಾರೆ ಅವರು. ಹಿಜಾಬ್ಗೆ ಮತ್ತೆ ವಾಪಸ್ ತೊಗೊಂಡು ಇದು ಮಾಡ್ತಾ ಇಲ್ಲ ಅವರು ಜನರಿಗೆ ಏನಂದರೆ ಮುಂದ್ಗಡೆ ಒಂದು BJPಯ ಸ್ವಲ್ಪ ಜನ ಏನು ಸ್ವಲ್ಪ ಕೋಮುವಾದಿಗಳೇನಿದ್ದಾರೆ ಇದಕ್ಕೆ ಒಂದು ಇಶ್ಯೂ ಮಾಡಿ ರಾಜ್ಯದಲ್ಲಿ ಬಹಳಷ್ಟು ಇಶ್ಯೂಗಳಿದ್ದಾವೆ. ಆ ಕಡೆ ಚಿನ್ನ ಖರೀದಿ ಮಾಡಬೇಡಿ, ಈ ಕಡೆ ಕಾರಲ್ಲಿ ಓಡಾಡಬೇಡಿ, ಆ ಕಡೆ ಎಲ್ಲ ದೇಶದಿಂದ ನಮ್ಮ ಇದು ಸಂಬಂಧಗಳು ಕೆಟ್ಟು ಹೋಗ್ತಾ ಇದೆ. ಇದೆಲ್ಲ ಮರೆಮಾಚಲಿಕ್ಕೆ ಒಂದು ಹುನ್ನಾರ ಇದೆಲ್ಲ ಹೊಸ ರೀತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಒಂದು ಸಮಾವೇಶ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರೆಲ್ಲ ಕೂಡ ಸಮಾವೇಶ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ರೀತಿ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನ ಅಥವಾ ಕಾಂಗ್ರೆಸ್ಸನ್ನು ಓಲೈಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆಯಾ ಕಾಂಗ್ರೆಸ್ ಅಂತ? ಮುಸ್ಲಿಂ ಮುಸಲ್ಮಾನರನ್ನು ಓಲೈಕೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಓಲೈಕೆ ನೋಡಿ, ಹೋದ ಬಾರಿ ಅವ್ರು ಏನು ಓಲೈಕೆ ಮಾಡಿಲ್ದಿದ್ರು 95% ವೋಟ್ ಮುಸ್ಲಿಮಾನ್ ಹಾಕಿದ್ರು. ಯಾಕೆ ಹಾಕಿದ್ರು ಅಂದರೆ ಪರ್ಯಾಯ ಪಾರ್ಟಿ ಇಲ್ಲ ನಮಗೆ. ಪರ್ಯಾಯ 3ನೇ ರಂಗ ಕಟ್ಕೊಂಡ್ರೆ ಬೇರೆ ಮಾತು. ಇವಾಗ ಯಾರು ಇಲ್ದಿದ್ದಕ್ಕೆ ಅವ್ರಿಗೆ ಹಾಕ್ತಾರೆ ಅವ್ರಿಗೆ ಗೊತ್ತು. ಅವ್ರಿಗೆ ಇವಾಗ ಏನು ಬೇರೆ ಪಕ್ಷಕ್ಕೆ ಈ ಸತಿ ಓಟ್ ಹೋಗಿದೆ ಅದು ಅವ್ರಿಗೆ ಅರ್ಥ ಆಗಿದೆ. ಇದು ನಾವೇನು ಹೇಳಬೇಕಂದ್ರೆ ಮುಂದೆ ಇವರು ಕೆಲಸ ಮಾಡಿಲ್ಲ ಅಂದರೆ ನಾವು BJPಗೆ ಏನಾದರೂ ಅವರು BJP ಏನಿದೆ ಅವರ ಏನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ ಮತ್ತು ಶರಿಯತ್ ಏನಿದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ನಮಗೆ ಧಕ್ಕೆ ತರಬಾರ್ದು, ಶರಿಯತ್ತಲ್ಲಿ ನಮಗೆ ಧಕ್ಕೆ ತರಬಾರ್ದು. ಅಂಥ ಸಮಯದಲ್ಲಿ BJPನೇ ಮುಂದೆ ಬರಲಿ, ದೇಶ ಆಳಲಿಕ್ಕೆ ಓಟ್ ಕೊಡೋಕ್ಕೆ ತಯಾರು. ನಮಗೆ ಮೂಲಭೂತ ಹಕ್ಕುಗಳಿದ್ದಾವೆ, ಕಾನ್ಸ್ಟಿಟ್ಯೂಷನಲ್ ರೈಟು. ನಮ್ಮ ಸಂವಿಧಾನ ಮುಟ್ಟಬಾರ್ದು, ಸಂವಿಧಾನಕ್ಕೆ ಏನು ಧಕ್ಕೆ ತರಬಾರ್ದು BJPನವರು. ಎರಡನೇದು ನಮ್ಮ ಶರಿಯತ್ ಮೂಲ ನಮ್ಮ ರೈಟ್ಸ್ ಏನಿದೆ ಅದನ್ನು ನಮ್ಮದೇ ಅಲ್ಲ, ಹಿಂದೂ ಲಾ ಇದೆ, ಮುಸ್ಲಿಂ ಪರ್ಸನಲ್ ಲಾ ಇದೆ, ಕ್ರೈಸ್ತರ ಪರ್ಸನಲ್ ಲಾ ಇದೆ. ಯಾವುದು ಪರ್ಸನಲ್ ಲಾಗೆ ಮುಟ್ದಲ್ಲೇ ಹೋಗಿದರೆ BJPನವರು ಸರಿಗಿದ್ದಾರೆ.